ಸ್ಪರ್ಧಾರ್ಥಿಗಳೇ, ಹಿಂದಿನ ನೋಟಿಫಿಕೇಶನ್ ಬಗ್ಗೆ ತಿಳಿದುಕೊಂಡು ಬನ್ನಿ. ಹಿಂದಿನ ನೋಟಿಫಿಕೇಶನ್ ಏನಪ್ಪ ಅಂದರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನಲ್ಲಿ ಖಾಲಿ ಇರುವಂಥ ಹುದ್ದೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಇದು ಅಪ್ಲಿಕೇಶನ್ 22/3 ಪ್ರಾರಂಭವಾಗಿದ್ದು ಯಾವ್ಯಾವ ಹುದ್ದೆಗಳು ಖಾಲಿವೆ ಮತ್ತು ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂತ ನೋಡೋಣ. ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಡ್ರಿ ವೇಕೆನ್ಸಿ ಡೀಟೇಲ್ಸ. ಏರ್ಕ್ರಾಫ್ಟ್ ಟೆಕ್ನಿಷಿಯನ್, ಏರ್ಫ್ರೇಮ್ ಆರ್ ಎಂಜಿನ್ ಇನ್ಸ್ಟ್ರೂಮೆಂಟ್ಸ್. ಇದು ಕ್ವಾಲಿಫಿಕೇಷನ್ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿ ಆರ್ ಈಕ್ವಲೆಂಟ್ ಯಾವುದೇ ಆಗಿರ್ಬೋದು. ಏರ್ಕ್ರಾಫ್ಟ್ ಟೆಕ್ನಿಷಿಯನ್ ಎಷ್ಟು ಪೋಸ್ಟ್ ಖಾಲಿ ಇದಾವೆ ಅಂದ್ರೆ 4 ಪೋಸ್ಟ್ ಖಾಲಿ ಇದಾವೆ. ಇನ್ನು ಮತ್ತು ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯೆನ್ಸ್ ಏನಾಗಿರ್ಬೇಕಂದ್ರೆ 3 ವರ್ಷಗಳ ಕಾಲ ವರ್ಕ್ ಎಕ್ಸ್ಪೀರಿಯೆನ್ಸನ್ನು ಏರ್ಕ್ರಾಫ್ಟ್ ಸಿಸ್ಟಮ್ ಇನ್ ಏರ್ಫ್ರೇಮ್ ಅಥವಾ ಎಂಜಿನ್ ಇನ್ಸ್ಟ್ರೂಮೆಂಟ್ ಟ್ರೇಡ್ ಇನ್ ಇಂಡಿಯನ್ ಆರ್ಮ್ ಫೋರ್ಸ್ ಆಫ್ಟರ್ ಅಕ್ವೈರಿಂಗ್ ದ ಪ್ರಿಸ್ಕ್ರೈಬ್ಡ್ ಕ್ವಾಲಿಫಿಕೇಷನನ್ನು ಅಭ್ಯರ್ಥಿಯು ಹೊಂದಿರಬೇಕು. 3 ವರ್ಷಗಳ ಕಾಲ ವರ್ಕ್ ಎಕ್ಸ್ಪೀರಿಯೆನ್ಸನ್ನು ಏರ್ಕ್ರಾಫ್ಟ್ ಸಿಸ್ಟಮ್ ಒಳಗೆ ಅಭ್ಯರ್ಥಿ ಹೊಂದಿರಬೇಕು. ಇನ್ನು 2ನೇದಾಗಿ ಏರ್ಕ್ರಾಫ್ಟ್ ಟೆಕ್ನಿಷಿಯನ್ ಏರ್ಫ್ರೇಮ್ ಕಂಟ್ರೋಲ್ಸ್ ಕ್ವಾಲಿಫಿಕೇಷನ್ ಸೇಮ್ ಆಗಿರ್ತದೆ. ಇನ್ನು ಪೋಸ್ಟ್ ವೇಕೆನ್ಸಿ 1 ಖಾಲಿ ಇದಾವೆ. ಇದು ಮಿನಿಮಮ್ 3 ವರ್ಷಗಳ ಎಕ್ಸ್ಪೀರಿಯೆನ್ಸನ್ನು ಅಭ್ಯರ್ಥಿಯು ಹೊಂದಿರಬೇಕು. ಇನ್ನು 3ನೇದಾಗಿ ಏರ್ಕ್ರಾಫ್ಟ್ ಟೆಕ್ನಿಷಿಯನ್ ಏರ್ಫ್ರೇಮ್ ಇನ್ಸ್ಪೆಕ್ಷನ್ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿ ಆರ್ ಈಕ್ವಲೆಂಟ್. ವೇಕೆನ್ಸಿ 1 ಪೋಸ್ಟ್ ಖಾಲಿ ಇದ್ದು ಮಿನಿಮಮ್ 2 ವರ್ಷಗಳ ಕಾಲ ವರ್ಕ್ ಎಕ್ಸ್ಪೀರಿಯೆನ್ಸನ್ನು ಏರ್ಕ್ರಾಫ್ಟ್ ಸಿಸ್ಟಮಲ್ಲಿ ಇನ್ಸ್ಪೆಕ್ಷನನ್ನು ಮೆಕ್ಯಾನಿಕಲ್ ಸ್ಟ್ರೀಮ್ ಒಳಗೆ ಅಭ್ಯರ್ಥಿ ಮಾಡಿರಬೇಕು. ಇನ್ನು 4ನೇದಾಗಿ ಏರ್ಕ್ರಾಫ್ಟ್ ಟೆಕ್ನಿಷಿಯನ್ ಎಂಜಿನ್ ಇನ್ಸ್ಪೆಕ್ಷನ್ ಇದು ಕ್ವಾಲಿಫಿಕೇಷನ್ ಸೇಮ್ ಆಗಿದೆ. ಮತ್ತು ವೇಕೆನ್ಸಿ ಬಂದುಬಿಟ್ಟು 1 ವೇಕೆನ್ಸಿ ಖಾಲಿ ಇದ್ದು ಇದು ಮಿನಿಮಮ್ 2 ವರ್ಷಗಳ ಕಾಲ ಹುದ್ದೆಯ ಬಗ್ಗೆ ಅನುಭವವನ್ನು ಹೊಂದಿರಬೇಕು. 5ನೇದಾಗಿ ಏರ್ಕ್ರಾಫ್ಟ್ ಟೆಕ್ನಿಷಿಯನ್ SEW ಆರ್ WPN ಸೀಟ್ ಆ್ಯಂಡ್ ಸೇಫ್ಟಿ ಆ್ಯಂಡ್ ವೆಪನ್ಸ್ ಒಳಗೆ ಕ್ವಾಲಿಫಿಕೇಷನ್ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿ ಆರ್ ಈಕ್ವಲೆಂಟ್. ವೇಕೆನ್ಸಿ ಬಂದ್ಬಿಟ್ಟು 1 ಪೋಸ್ಟ್ ಖಾಲಿ ಇದ್ದು ಮಿನಿಮಮ್ 3 ವರ್ಷದಿಂದ 4 ವರ್ಷವರೆಗೂ ಎಕ್ಸ್ಪೀರಿಯೆನ್ಸನ್ನು ಅಭ್ಯರ್ಥಿ ಏರ್ಕ್ರಾಫ್ಟ್ ಇನ್ SEW ಅಥವಾ WPN ಟ್ರೇಡ್ ಇನ್ ಇಂಡಿಯನ್ ಆರ್ಮ್ ಫೋರ್ಸ್ ಆಫ್ಟರ್ ಅಕ್ವೈರಿಂಗ್ ದ ಪ್ರಿಸ್ಕ್ರೈಬರ್ ಕ್ವಾಲಿಫಿಕೇಷನ್ನ ಅಭ್ಯರ್ಥಿ ಮಸ್ಟ್ ಆ್ಯಂಡ್ ಶುಡ್ ಹೊಂದಿರಬೇಕು. ಇನ್ನು ಡಿಪ್ಲೊಮಾ ಒಳಗೆ ಅಭ್ಯರ್ಥಿ ಯಾವ ರೀತಿ ಅಗ್ರಿಗೇಡನ್ನು ಹೊಂದಿರಬೇಕಂದ್ರೆ UR OBC ಅಥವಾ NCL ಅಥವಾ EWS 60% ಅಥವಾ ಅದಕ್ಕಿಂತ ಮೇಲಿನ ಅಗ್ರಿಗೇಡನ್ನು ಹೊಂದಿರಬೇಕು. ಮತ್ತು SC ST ಅಥವಾ PW ಕ್ಯಾಂಡಿಡೇಟ್ 50% ಅಥವಾ 50%ಗಿಂತ ಜಾಸ್ತಿ ಅಭ್ಯರ್ಥಿ ಅಂಕವನ್ನು ಗಳಿಸಿರಬೇಕು. ಇನ್ನು ಏಜ್ ಲಿಮಿಟ್ ಬಗ್ಗೆ ನೋಡೋಣ. ಏಜ್ ಲಿಮಿಟ್ 31 ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಮತ್ತು ಏಜ್ ಲಿಮಿಟ್ ಬಂದ್ಬಿಟ್ಟು SC ST ಅಭ್ಯರ್ಥಿಗೆ 5 ವರ್ಷ ಏಜ್ ರಿಲ್ಯಾಕ್ಸನ್ ಇರ್ತದೆ ಮತ್ತು OBCಗೆ 3 ವರ್ಷಗಳ ಕಾಲ ಏಜ್ ರಿಲ್ಯಾಕ್ಸನ್ನ. ಇನ್ನು ಸ್ಯಾಲ್ರಿ ನೋಡ್ರಿ, ಏರ್ಕ್ರಾಫ್ಟ್ ಟೆಕ್ನಿಷಿಯನ್ಗೆ 33,000ರಿಂದ 49,868ವರೆಗೂ ಏರ್ಕ್ರಾಫ್ಟ್ ಟೆಕ್ನಿಷಿಯನ್ಗೆ ಸ್ಯಾಲ್ರಿ ಸಿಗ್ತದೆ. ಇನ್ನು ಎಕ್ಸಾಮ್ ಪೇ ಬಗ್ಗೆ ನೋಡೋಣ. ಅಪ್ಲಿಕೇಶನ್ ಫೀ ಬಗ್ಗೆ ನೋಡೋಣ. ಅಪ್ಲಿಕೇಶನ್ ಫೀ ಬಂದುಬಿಟ್ಟು 200 ರೂಪಾಯಿ ಅಪ್ಲಿಕೇಶನ್ ಫೀ ಇರ್ತದೆ. 200 ರೂಪಾಯಿದು ಜನರಲ್ ಕ್ಯಾಂಡಿಡೇಟ್ಗೆ OBC ಅಭ್ಯರ್ಥಿಗೆ ಮಾತ್ರ ಇರ್ತದೆ. ಮತ್ತು SC ST PW ಕ್ಯಾಟಗರೀಸ್ಗೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀ ಅನ್ವಯವಾಗುವುದಿಲ್ಲ. ಯಾವ ರೀತಿ ಅಪ್ಲೈ ಮಾಡಬೇಕಂದ್ರೆ ಈ ವೆಬ್ಸೈಟಿಗೆ ಹೋಗಿ ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕಬೇಕು. ಯಾವ್ಯಾವ ರೀತಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಂದ್ರೆ SSLC ಅಥವಾ HSC ಮಾರ್ಕ್ಸ್ ಕಾರ್ಡ, ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿ ಅಥವಾ ಈಕ್ವಲೆಂಟ್ ಸರ್ಟಿಫಿಕೇಟನ್ನು ಅಭ್ಯರ್ಥಿ ಪರ್ಸೆಂಟೇಜನ್ನು ನೋಡಿಕೊಂಡು ಅಪ್ಲಿಕೇಶನ್ ಹಾಕಬೇಕು. ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್, ಇನ್ನು ಟ್ರೇಡ್ ಸರ್ಟಿಫಿಕೇಟ ಮತ್ತು ಸರ್ವಿಸ್ ಅಥವಾ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟನ್ನು ಅಭ್ಯರ್ಥಿ ಹೊಂದಿರಬೇಕು. ಡಿಸ್ಚಾರ್ಜ್ ಬುಕ್ ಮತ್ತು ಡಿಫೆನ್ಸ್ ಫೋರ್ಸ್ ಒಳಗೆ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಇರ್ತಾವಲ್ಲ, ನಿಮಗೂ ಕಾಸ್ಟ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕು. ಇನ್ನು ಮತ್ತು ಯಾರು PWB ಅಭ್ಯರ್ಥಿಗಳು ಇರ್ತಿರಲ್ಲ ಅವರು ನಿಮ್ಮ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕು.
ಇದು ಎಕ್ಸಾಮ ಆಫ್ಲೈನ್ ಇರ್ತದೆ ನೋಡ್ರಿ. ರಿಟರ್ನ್ ಟೆಸ್ಟ್ ಆಫ್ಲೈನ್ ಕಂಡಕ್ಟ್ ಮಾಡಿ. ರಿಟರ್ನ್ ಟೆಸ್ಟ್ ಒಳಗೆ ಆಫ್ಲೈನ್ ಟೆಸ್ಟ್ ಇರುತ್ತೆ. ಇದು ಟೈಮಿಂಗ ಮತ್ತು ಯಾವ್ಯಾವ ರೀತಿ ಸಬ್ಜೆಕ್ಟ್ ಇರ್ತಾವೆ ನೋಡೋ ಟೈಮಿಂಗ್ ನೋಡಿನಾಗ 2.5 ತಾಸುಗಳ ಕಾಲ ನಮಗೆ ಟೈಮನ್ನು ಕೊಟ್ಟಿರ್ತಾರೆ. ಮತ್ತು 3 ವಿಭಾಗದಲ್ಲಿ ಅಭ್ಯರ್ಥಿಯನ್ನು ಸೆಲೆಕ್ಟ್ ಮಾಡ್ಕೋತಾರೆ. 3 ಪೇಪರ್ ಇರ್ತವೆ, 3 ವಿಭಾಗ. ಒಂದೇ ಪೇಪರ್ದಲ್ಲಿ 3 ವಿಭಾಗ ಇರುತ್ತೆ. ಅದರಲ್ಲಿ ಯಾವ್ಯಾವ ಇರ್ತಾವೆ ನೋಡಿರಿ. ಪಾರ್ಟ್ 1 ಒಳಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ. ಇವು 20 ಮಾರ್ಕ್ಸ್ ಕ್ವಶನ್ಸ ಜನರಲ್ ಅವೇರ್ನೆಸ್ ಇರ್ತವೆ. ಮತ್ತು ಪಾರ್ಟ್ 2 ಒಳಗೆ 40 ಕ್ವಶನ್ಸ್ ಇರ್ತವೆ. ಅವು ಇಂಗ್ಲೀಷ ಮತ್ತು ರೀಸನಿಂಗ್ ಇರ್ತವೆ. ಇನ್ನು ಪಾರ್ಟ್ 3 ಒಳಗೆ 100 ಕ್ವಶನ್ಸ್ ಇರ್ತವೆ. ಇವು ಕನ್ಸಿಡರ್ ಡಿಸಿಪ್ಲಿನ್ ಅಂತೇಳಿ ಇರ್ತದೆ. ಎಲ್ಲದು 1 ಮಾರ್ಕ್ಸ್ ಕ್ವಶನ್ ಇರ್ತವೆ. ಮತ್ತು ಇಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಮಾರ್ಕಿಂಗ ಇರಂಗಿಲ್ಲ ಅಂತ ಹೇಳ್ಯಾರ. ನೀವು ರಿಟರ್ನ್ ಟೆಸ್ಟ್ ಪಾಸ್ ಆದ್ಮೇಲೆ ಮೆಡಿಕಲ್ ಟೆಸ್ಟ್ ನಿಮಗೆ ಫೈನಲ್ ಟೆಸ್ಟ್ ಆಗಿರ್ತದೆ. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ನಿಮಗೆ ತಿಳಿಸಿದಾಗ ಬೇಗನೆ ನೋಟಿಫಿಕೇಷನ್ ಬರ್ತದೆ.